ಯಾರಿರಬಹುದು ಎಂಬ ಕುತೂಹಲ ಕಾಮಾಕ್ಷಿಗೆ. ಆದರೂ ಮನಸ್ಸನ್ನು ದೇವರ ಕಡೆ ನಿಲ್ಲಿಸಲು ಪ್ರಯತ್ನಿಸಿದಳು. ತುಸು ಸಮಯಕ್ಕೆ ಪರಿಚಿತ ಹೆಣ್ಣು ಧ್ವನಿ. ಅಂಜಲಿ ಕುಶಲ ವಿಚಾರಿಸುತ್ತಿದ್ದಾಳೆ. ಮಕ್ಕಳಾದ ಆನಂದ, ಅಪ್ಪಿ ಓಡಿ ಆಕೆಯನ್ನು ಕಟ್ಟಿಕೊಂಡಿವೆ. ಕಾಮಾಕ್ಷಿಗೆ ಇನ್ನೂ ಕೂರಲಾಗಲಿಲ್ಲ. ಹಜಾರಕ್ಕೆ ಓಡಿ ಬಂದವಳಿಗೆ ಆನಂದ, ಆಶ್ಚರ್ಯ ಎರಡೂ ಕಾದಿತ್ತು. ತುಳಸಿ, ಅವಳ ಹಿಂದೆ ಶಾರದಾ ಆಂಟಿ ಬುಟ್ಟಿ ತುಂಬ ವಿವಿಧ ಬಗೆಯ ಹಣ್ಣುಗಳನ್ನು ಅಂಜಲಿಯ ಕೈಗಿಟ್ಟಿದ್ದಾರೆ. ಕಾಮಾಕ್ಷಿಯ ಕಂಗಳು ಕೃತಜ್ಞತೆಯಿಂದ ತುಂಬಿ ಬಂತು. ತನ್ನನ್ನು ಇಲ್ಲಿಂದ ಪಾರು ಮಾಡಲು ಬಂದಿರುವ ದೈವದಂತೆ ಕಂಡಿತು ಆ ತಾಯಿ ಮಗಳ ಜೋಡಿ. ಸೋಫಾದಲ್ಲಿ ಆಸೀನರಾದ ತುಳಸಿ, ಶಾರದಾ ಆಂಟಿಯ ಪರಿಚಯವನ್ನು ಅಂಜಲಿ ಅಮ್ಮನಿಗೆ ಮಾಡಿಕೊಟ್ಲು. ಅಮ್ಮ, ಇವರು ನನಗೆ ತುಂಬ ಬೇಕಾದವರು. ಆದಿಯ ಬಾಣತನದಲ್ಲಿ ಶಾರದಾ ಆಂಟಿ ನನ್ನನ್ನು 24 ಗಂಟೆ ನೋಡಿಕೊಳ್ಳುವ ಹಾಗೆ ಒಬ್ಬ ಹೆಂಗಸನ್ನು ಗೊತ್ತು ಮಾಡಿಕೊಟ್ಟು ನನಗೆ ದೊಡ್ಡ ಉಪಕಾರ ಮಾಡಿದ್ದಾರೆ. ಇನ್ನು ತುಳಸಿ ಇವರ ಮಗಳು. ಇನ್ನೇನು ಡಾಕ್ಟರ್ ಪರೀಕ್ಷೆ ಬರೆಯುವವಳಿದ್ದಾಳೆ. ಶಾರದಾ ಆಂಟಿನೇ ನನಗೆ ಕಾಮಾಕ್ಷಿನ ತಂದು ನಮ್ಮ ಮನೆಯಲ್ಲಿಟ್ಟಿರೋದು. ಆಂಟಿ, ಏನು ತಗೊಳ್ತೀರಾ? ಬಿಸಿ ಬಿಸಿ ಇಡ್ಲಿ ಮಾಡೋದಾ? ಸರೋಜಾದೇವಿ ಉಗ್ರ ವಾದನದಲ್ಲಿದ್ದರು. ಬರಿದೆ ನಮಸ್ಕಾರ ಹೇಳಿ ಬಂದು ವೇಗದಲ್ಲಿ ಮರೆಯಾದರು. ಅಂಜಲಿ ಮೆಲ್ಲಗೆ ನನ್ನಮ್ಮ ಎಂದಳು. ಶಾರದಾ ಕಡೆ ನೋಡಿ ಕಾಮಾಕ್ಷಿ ತಯಾರಿಸಿದ ಇಡ್ಲಿ ಚಟ್ನಿ ಬೆಣ್ಣೆಯೊಂದಿಗೆ ಚಪ್ಪರಿಸಿ ಸವೆದರು ತಾಯಿ ಮಗಳು. ಆದಿ ತನಗೂ ಬೇಕೆಂದು ಹಠ ಹಿಡಿದು ಕಾಮಾಕ್ಷಿಯ ಕೈಯಿಂದಲೇ ತಿನ್ನಿಸಿಕೊಂಡ ಆನಂದ. ಅಪ್ಪಿ ಪೋರ್ಟಿಕೋದಲ್ಲಿ ಶಟಲ್ ಆಡಲು ನಡೆದರು. ಮಾತನ್ನು ಶಾರದಾ ಆರಂಭಿಸಿದರು. ಅಂಜಲಿ, ನಿಮ್ಮ ಮನೆ ನಮ್ಮ ಕಾಮಾಕ್ಷಿ ಪಾಲಿಗೆ ತವರು ಮನೆಯಾಗಿಬಿಟ್ಟಿದೆ. ಆದರೂ ಸಮಯ ಸಂದರ್ಭ ಒಂದೇ ರೀತಿ ಇರೋಲ್ಲ. ಈಗ ನಿಮ್ಮ ತಾಯಿ ಬಂದಿದ್ದಾರೆ. ಅವರಿಗೆ ಜನರನ್ನು ಕಂಡರೆ ಅಷ್ಟಕ್ಕಷ್ಟೇ ಅನಿಸುತ್ತೆ. ಅದಕ್ಕೆ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಅಂಜಲಿಗೆ ಎದೆಯಲ್ಲಿ ಅವಲಕ್ಕಿ ಕುಟ್ಟಿದ ಅನುಭವ. ಹೊರಡಲು ತಕರಾರು ಮಾಡಿದ ದನಿಯನ್ನು ಕೂಡಿಸಿ ಹೇಳಿದಳು. ಏನು? ಅದೇ, ನಮ್ಮ ತುಳಸಿಯದು ಓದು ಮುಗಿಯಿತು. ಕ್ಲಿನಿಕ್ಕಿಗೆ ಇರಲಿ ಅಂತ ನಮ್ಮ ಮನೆ ಮೇಲೆ ಒಂದು ಸಣ್ಣ ಪೋರ್ಷನ್ ಕಟ್ಟಿಸಿದ್ದೀವಿ. ತುಳಸಿ ಅಪ್ಪಂಗೆ ಡೈರೆಕ್ಟರ್ ಆಗಿ ಪ್ರಮೋಷನ್ ಬಂದು ಹೈದರಾಬಾದ್ಗೆ ವರ್ಗವಾಗಿ ಅವರು ಕೆಲಸಕ್ಕೆ ರಿಪೋರ್ಟ್ ಮಾಡಿಕೊಂಡ್ರು. ತುಳಸಿಗೆ MD ಓದಬೇಕು ಅಂತ ಆಸೆ. ಅದಕ್ಕೆ ನಾನು ಇಲ್ಲೇ ಅವಳ ಜೊತೆಯಲ್ಲಿದ್ದೀನಿ. ಕಾಮಾಕ್ಷಿಯ ಸಹಾಯ ಈಗ ನನಗೆ ಬೇಕಾಗಿದೆ. ಅವಳ ಪಾಡಿಗೆ ಅವಳು ಮೇಲ್ಗಡೆ ಮನೆಯಲ್ಲಿದ್ದು ನನಗೆ ಸಹಾಯವಾಗಿರಲಿ. ದಯವಿಟ್ಟು ನೀವು ಕಳುಹಿಸಿಕೊಡಬೇಕು. ಅಂಜಲಿ ಜೀರ್ಣಿಸಿಕೊಳ್ಳಲಾಗದಂತಹ ಸುದ್ದಿ ಇದು. ತನ್ನ ಸಂಸಾರದ ಚುಕ್ಕಾಣಿ ಹಿಡಿದು ಕಾಮಾಕ್ಷಿ ಸ್ವಲ್ಪವೂ ಲೋಪ ಬಾರದಂತೆ, ತನಗೆ ಯಾವ ತಲೆನೋವು ತಾಗದಂತೆ ಅದೆಷ್ಟೋ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗ್ತಿದ್ದಾಳೆ. ಅವಳಿಲ್ಲದಿರಬಹುದಾದ ಈ ಮನೆ ಕಲ್ಪಿಸಿಕೊಳ್ಳಲು ಸಾಧ್ಯವಿಲ್ಲದ ಸಂಗತಿ. ಕೆಲಸದವಳು ಚಕ್ಕರ್ ಹೊಡೆದಾಗ ತನ್ನ ಗಮನಕ್ಕೂ ತಾರದೆ ಕಾಮಾಕ್ಷಿ ಆ ಕೆಲಸವನ್ನು ಮಾಡಿ ಮುಗಿಸುವಳು. ಆದಿಯ ಸ್ಕೂಲ್ ವ್ಯಾನ್ ಬಾರದ ದಿನ ಶಾಲೆಗೆ ಹೋಗಿ ಮಗುವನ್ನು ಕರೆತರುವುದು ಅವಳೇ. ಹಾಲು, ಮೊಸರು, ದಿನಸಿ, ತರಕಾರಿ ಹೊಂದಿಸೋದು, ಕಡೆಗೆ ಲೈಟ್, ನೀರು, ಫೋನಿನ ಬಿಲ್ ಕಟ್ಟಿ ಬರುವಳು ಕಾಮಾಕ್ಷಿಯೇ. ಇಸ್ತ್ರಿಯವ ಬಾರದಾಗ ತನ್ನ ಸೀರೆ, ಗಂಡನ ಬಟ್ಟೆ, ಮಗುವಿನ ಯೂನಿಫಾರ್ಮ್ ಇಸ್ತ್ರಿ ಮಾಡಿ ಹೋರಣವಾಗಿ ಹ್ಯಾಂಗರ್ಗೆ ಹಾಕುವಳು ಈ ಕಾಮಾಕ್ಷಿಯೇ. ಅವಳು ಈ ಮನೆಯ ಜೀವನದಿ. ಹಾಗಿರುವಾಗ ಹರಿಯುವ ಪಥ ಬದಲಿಸಿಬಿಟ್ರೆ ತನ್ನ ಪಾಡೇನು? ಇಷ್ಟೆಲ್ಲ ಹೊಯ್ದಾಟ ಮನದಲ್ಲಿ ನಡೆದಿದ್ದರೂ ಅಂಜಲಿ
ತೋರುಗಡದಂತೆ ವಾಸ್ತವದ ಮಾತಿಗೆ ನೇರವಾಗಿಳಿದಳು. ಅವಳಿಗೂ ತಾನಾಡುವ ವಿಷಯವನ್ನು ಅಮ್ಮ ಮರೆಯಲ್ಲೇ ಕದ್ದು ಕೇಳುವ ಸಂಗತಿಯ ಅಂದಾಜಿದ್ದು ಈ ಹಿನ್ನೆಲೆಯಲ್ಲಿ ಆರಂಭಿಸಿದಳು. ಶಾರದಾ ಆಂಟಿ, ನಿಮ್ಮ ಮನೆಗೆ ಕಾಮಾಕ್ಷಿ ಸಂಸಾರ ಸಮೇತವಾಗಿ ಬರಬೇಕು ಅನ್ನೋ ನಿಮ್ಮ ಆಸೆಗೆ ನಾನೇನು ಅಡ್ಡಿಪಡಿಸೋಲ್ಲ. ಆದರೆ ಇಲ್ಲೊಂದು ಬದಲಿ ವ್ಯವಸ್ಥೆ ಆಗಬೇಕಲ್ಲ. ಅಲ್ಲಿವರೆಗೂ ಕಾಮಾಕ್ಷಿ ಇಲ್ಲಿರಲಿ. ಆಮೇಲೆ ನಾವೇ ಬಂದು ಬಿಡ್ತೀವಿ ನಿಮ್ಮ ಮನೆಯಲ್ಲಿ. ಶಾರದಾ ತುಳಸಿ ಒಪ್ಪಲೇಬೇಕಾಯಿತು. ಅರಿಶಿನ ಕುಂಕುಮ ತಾಂಬೂಲ ಸ್ವೀಕರಿಸಿದ ಶಾರದಾ ಆಂಟಿ ತುಳಸಿ ಹೊರಬಂದು ಕಾರು ಹತ್ತಿದರು. ತುಳಸಿಯೇ ಚಾಲಕಳಾಗಿದ್ದು ನೋಡಿ ಕಾಮಾಕ್ಷಿಗೆ ಹಿಡಿಸಲಾರದಷ್ಟು ಸಂತೋಷವಾಯಿತು. ಮನೆಗೆ ಬಂದು ಕುಳಿತು ಕಾಮಾಕ್ಷಿ ಕಣ್ಣು ಮುಚ್ಚಿ ದೇವರಿಗೆ ಕೃತಜ್ಞತೆ ಸಲ್ಲಿಸಿದಳು. ಆದರೆ ಒಳಬಂದ ಅಂಜಲಿಯ ಚಿತ್ತ ಶಾಂತಿ ಕದಡಿ ಹೋಗಿತ್ತು. ಗಂಡನಿನ್ನು ಮರಳದ ಕಾರಣ ತನ್ನ ಕೋಣೆ ತಲುಪಿ ಕಂಪ್ಯೂಟರ್ ಆನ್ ಮಾಡಿ ನೋಟ ನೆಟ್ಟಳಷ್ಟೆ. ಸರೋಜಾದೇವಿಗೆ ಅಳಿಯ ಇನ್ನೂ ಬಾರದ ಈ ಸಮಯ ಪ್ರಶಸ್ತವೆನಿಸಿತ್ತೇನೋ. ಮಗಳನ್ನು ಪ್ರಶಂಸಿಸಲು ಅಂಜಲಿಯ ಭುಜದ ಹಿಂದೆ ನಿಂತು ಹೇಳತೊಡಗಿದರು. ಒಳ್ಳೆಯದಾಯಿತು ಬಿಡು, ಈ ಕಾಮಾಕ್ಷಿ ತೊಲಗಲಿ. ಆ ಅವಲಕ್ಷಣದವಳ ಮುಖ ನೀನು ಬೆಳಗ್ಗೆ ಎದ್ದು ನೋಡೋದು ನನಗಂತೂ ಸುತಾರಾಮ್ ಇಷ್ಟವಿಲ್ಲ. ತಾಯಿ ಆದ ನಿನಗಿಂತ ನಿನ್ನ ಮಗು ಅವಳನ್ನೇ ಅಂಟಿಕೊಂಡಿದ್ದಾನೆ. ಅವಳು ಇಲ್ಲೇ ಇದ್ದರೆ ನಿನ್ನ ಮಗನ್ನ ನಿನ್ನಿಂದಲೇ ದೂರ ಮಾಡಿಬಿಡ್ತಾಳೆ. ಹುಷಾರು. ಅಂಜಲಿ ಬದಲು ನುಡಿಯಲಿಲ್ಲ. ಅಪ್ಪ ಸತ್ತ ನಂತರ ತಾನು ತನ್ನಣ್ಣ ಕುಂಕುಮವಿಲ್ಲದ ಬೋಳು ಕೊರಳಿನ ಅಮ್ಮನ ಮುಖ ನೋಡಿ ಬೆಳೆದು ದಡ ಸೇರಿದವರಲ್ಲವೇ. ಈ ದಿನ ಕಾಮಾಕ್ಷಿಯ ಬಗ್ಗೆ ಲವಲೇಶುವ ಅನುಕಂಪವಿಲ್ಲದೆ ತನ್ನಮ್ಮ ಹೀಗೆ ಆಡಿದ್ದು ಅಂಜಲಿಗೆ ಸಹಿಸಲಾಗಲಿಲ್ಲ. ಅವಳು ಮೌನವಾಗಿದ್ದಾಗಲೇ ವಿಷಯದ ಚುರುಕು ಮುಟ್ಟಿಸಬೇಕೆಂದು ಬಗೆದ ಸರೋಜಾದೇವಿ ನೇರವಾಗಿ ತಾಗುವಂತೆ ಬಾಣ ಬಿಟ್ರು. ಮೊನಚಾಗಿ ಇವಳು ಹೋದರೆ ಮುಂದೇನು ಅಂತ ತಲೆ ಮೇಲೆ ಕೈ ಹೊತ್ತು ಕೂರೋ ಅಗತ್ಯವಿಲ್ಲ. ಶಿವರಾಣಿ ನಾಳೆ ರಾತ್ರಿ ಗುಲ್ಬರ್ಗಾದಿಂದ ರೈಲು ಹತ್ತುತ್ತಿದ್ದಾಳೆ. ನಾಡಿದ್ದು ಬೆಳಗ್ಗೆ ಇಲ್ಲಿರ್ತಾಳೆ, ತಿಳಿತಾ? ಅಷ್ಟರಲ್ಲಿ ಅಳಿಯ ಬಂದ ಸೂಕ್ಷ್ಮ ಗಮನಿಸಿ ಆ ಮಹಾತಾಯಿ ಅಲ್ಲಿಂದ ಕದಲಿದರು. ಅಂಜಲಿಗೆ ಆ ರಾತ್ರಿ ಊಟ ಗಂಟಲಲ್ಲಿಳಿಯಲಿಲ್ಲ. ತುತ್ತು ಉಂಡು ಶಾಸ್ತ್ರ ಮಾಡಿ ಎದ್ದು ಕೈ ತೊಳೆದಳು. ಗಂಡ ಯತೀಶನು ಹಾಲಸ್ಯವಿರಬೇಕೆಂದುಕೊಂಡವನಿಗೆ ಅಂಜಲಿ ರಾತ್ರಿ ಇಡೀ ನಿದ್ದೆ ಮಾಡದ್ದು ಕಂಡ ಕಳವಳವಾಯಿತು. ಅವನು ಅವಳ ಖಿನ್ನತೆಯ ಕಾರಣ ತಿಳಿಯಲು ಹಾತೊರೆದ. ಏನಿಲ್ಲ ಬಿಡಿ, ಸಂಸಾರ ವೃತ್ತಿ ಎರಡೂ ನಿಭಾಯಿಸಬೇಕಾದ್ರೆ ಈ ಅವಲಂಬನೆ ಇದ್ದಿದ್ದೇ ಸರಿ ಹೋಗುತ್ತೆ ಎಂದಳೇ ಹೊರತು ತುಟಿಕ್ ಪಿಟಿಕ್ ಎನ್ನಲಿಲ್ಲ. ಅವಳು ತಾನೇ ತಾಯಿಯನ್ನು ಗಂಡನೆದುರು ಬಿಟ್ಟು ಕೊಡಲಾದೀತೆ. ಅದು ಅಲ್ಲದೆ ಯತೀಶ್ ಯಾವುದಕ್ಕೂ ತಲೆ ಕೆಡಿಸಿಕೊಂಡು ಚಿಂತಿಸುತ್ತಾ ಕೂರುವ ಜಾಯಮಾನದವನಲ್ಲ. ಎಷ್ಟೇ ಗಹನವಾದ ಸಂಗತಿ ಇದ್ದರೂ ಈ ಕಿವಿಯಲ್ಲಿ ಕೇಳಿ ಆ ಕಿವಿಯಿಂದ ಬಿಡುವ ಸ್ವಭಾವದವರು. ಅಂಜಲಿಯ ಕಣ್ಣಿಗೆ ನಿದ್ದೆಯ ಮಂಪರು ಮುತ್ತಿಡುವಾಗ ಗಡಿಯಾರ ಬೆಳಗಿನ ಜಾವದ 4 ಗಂಟೆ ಬಾರಿಸಿ ಬೆಳಗನ್ನು ಸ್ವಾಗತಿಸುವಂತೆ ಟಿಕ್ ಟಿಕ್ ಎನ್ನುತ್ತಾ ಮುಂದೂಡತೊಡಗಿತು. ಇತ್ತ ಕಾಮಾಕ್ಷಿಗೂ ಅದೇ ಸ್ಥಿತಿ. ಕತ್ತಲಲ್ಲಿ ಬಿಟ್ಟರೂ ಸಾಂಗವಾಗಿ ಸರಾಗವಾಗಿ ಕೆಲಸ ನಿರ್ವಹಿಸುವಷ್ಟು ಅಭ್ಯಾಸವಾದ ಮನೆ, ತನ್ನ ಪ್ರೀತಿಗಾಗಿ ಹಂಬಲಿಸುವ ಮಗು, ಎಲ್ಲವನ್ನು ಬಿಟ್ಟು ಹೋಗುವುದು ಸುಲಭವೇ? ತಡವಾಗಿ ಎದ್ದು ಬಂದ ಅಂಜಲಿಗೆ ಕಾಮಾಕ್ಷಿ ಏನೂ ಆಗದವಳಂತೆ ಮುಗುಳ್ನೊಗ್ಗು ನಕ್ಕು ಬಿಸಿಯಾದ ನೊರೆ ಕಾಫಿ ಕೈಗಿಟ್ಟಳು. ಅಂಜಲಿಯು ಬಾಡಿದ ಮುಖದಲ್ಲೇ ಶುಷ್ಕ ನಗೆ ಹರಿಸಿ ಕಾಫಿ ಪಡೆದುಕೊಂಡವಳಿಗೆ ಆ ಸ್ಟ್ರಾಂಗ್ ಕಾಫಿ ಮನಸ್ಸಿನ ದುಗುಡ, ನಿದ್ರೆ ಇಲ್ಲದ ದೇಹವನ್ನು ದಣಿವನ್ನು ಹೆಚ್ಚಿನ ಮಟ್ಟಿಗೆ ಪರಿಹರಿಸಲು ಸಹಕಾರಿಯಾಯಿತು. ಸರೋಜಾದೇವಿಗೆ ಇನ್ನೂ ಸೂರ್ಯ ಉದಯವಾಗಿರಲಿಲ್ಲ. ಅವರು ತಮ್ಮ ವಯಸ್ಸಿನ ನೆಪ ಒಡ್ಡಿ ಬೆಳಗ್ಗೆ 9 ಗಂಟೆಗೆ ಏಳುವುದು.
ಎದ್ದಾಗ ಅವರಿಗೆ ಕಾಮಾಕ್ಷಿಯ ದರ್ಶನವಾಗಕೂಡದು. ಮಗಳು ಅಂಜಲಿಯನ್ನು ಕಂಡರೆ ಸಮಾಧಾನ. ಹಾಗಾಗಿ ಅವರಿನ್ನೂ ಸವಿನಿದ್ದೆಯ ಸಿರಿ ಸುಖದಲ್ಲಿ ಪವಡಿಸುತ್ತಾ ಇದ್ದರು. ಕಾಫಿ ಕುಡಿದ ಅಂಜಲಿ ಕಾಮಾಕ್ಷಿಯ ಕೈ ಹಿಡಿದಳು. ಕಣ್ಣಿಂದ ನೋವಿನ ಹನಿಗಳು ಉದುರಿದವು. ಆ ಕರಗಳನ್ನು ಕಾಮಾಕ್ಷಿ ಸಾಂತ್ವನ ನೀಡುವಂತೆ ಒತ್ತಿದಳು. ಅವರಿಬ್ಬರ ನಡುವೆ ಎಂದೂ ಯಜಮಾನತಿ ಆಳಿನ ಸಂಬಂಧ ಏರ್ಪಟ್ಟಿರಲಿಲ್ಲ. ಕಾಮಾಕ್ಷಿಯೇ ಮಾತಿಗೆ ಮೊದಲಾದಳು. ನೀವೇಕಮ್ಮ ಸಂಕಟ ಪಡ್ತೀರಿ? ನನ್ನ ಕಷ್ಟದ ದಿನಗಳಲ್ಲಿ ಕೈ ಹಿಡಿದು ಆಶ್ರಯ ಕೊಟ್ಟಿದ್ದೀರಿ. ನಾನು ನನ್ನ ಮಕ್ಕಳು ಎಷ್ಟು ಜನ್ಮ ಹೊತ್ತಿದರೂ ನಿಮ್ಮ ಋಣ ತೀರಿಸೋಕ್ಕೆ ಆಗೋಲ್ಲ. ಬದುಕು ನಿಂತ ನೀರಲ್ಲ, ಹರಿತಿರೋದೇ ಅದರ ಲಕ್ಷಣ ಹಾಗೂ ಗುಣ. ನಮ್ಮಿಬ್ಬರನ್ನು ಆಗ ಒಂದು ಮಾಡಿದ ಆ ದೇವರೇ ಈಗ ಬೇರೆ ಮಾಡಬೇಕು ಅಂತ ಸಂಕಲ್ಪ ಮಾಡಿರೋ ಹಾಗಿದೆ. ಕಾಮಾಕ್ಷಿಯ ಮಾತು ಅಂಜಲಿಗೆ ಸಾಂತ್ವನ ನೀಡುವ ಬದಲು ಇನ್ನಷ್ಟು ಆಶ್ರುಬಿಂದುಗಳು ಜಾರುವಂತೆ ಮಾಡಿತು. ಬಿಕ್ಕುತ್ತಲೇ ಹೇಳಿದಳು, ಕಾಮಾಕ್ಷಿ, ಈ ಬದಲಾವಣೆಯ ಅವಶ್ಯಕತೆ ಏನಿದೆ? ಇದೆಲ್ಲ ಅಮ್ಮನ ಹಠ ಅಷ್ಟೆ. ನಾಳೆ ಬೆಳಿಗ್ಗೆ ಅದ್ಯಾರೋ ಶಿವರಾಣಿ ಅನ್ನೋಳು ಬರ್ತಾಳಂತೆ. ಅವಳಿಗೆ ಮನೆ ಕೆಲಸ ಕಾರ್ಯದ ಬಗ್ಗೆ ಸ್ವಲ್ಪ ತೋರಿಸಿಕೊಡೋಕ್ಕೆ ಆಗುತ್ತಾ? ಪ್ಲೀಸ್, ನನಗೋಸ್ಕರ. ಆಯಿತು, ನೀವು ಹೀಗೆಲ್ಲ ನನ್ನಲ್ಲಿ ಬೇಡಬಾರ್ದು. ನನಗೆ ಮಾತೆ ಹೊರಡದ ಹಾಗೆ ಬಿಡುತ್ತೆ. ನಿಮಗಾಗಿ, ನಿಮ್ಮ ವಿಶ್ವಾಸಕ್ಕಾಗಿ ನಾನು ಆಕೆಗೆ ತೋರಿಸಿಕೊಡ್ತೀನಿ. ಅಂಜಲಿಯ ಮನಸ್ಸಿಗೆ ನಿರಾಳವಾಯಿತು. ಅವರಿಬ್ಬರೂ ಆಡದ ಮಾತು ಬೆಟ್ಟದಷ್ಟಿತ್ತು. ಆದರೆ ಆ ಕಂಬನಿಯ ಧಾರೆಯ ಶಕ್ತಿಯಿಂದ ಅವರಿಬ್ಬರಲ್ಲಿ ಉಂಟಾಗಬಹುದಾದ ಬಿರುಕು ಮುಚ್ಚಿಹೋಯಿತು. ಪರಿಸ್ಥಿತಿಯ ಗಾಂಭೀರ್ಯದ ಅರಿವು ಆಗಲೇಬೇಕಾದ ಅನಿವಾರ್ಯತೆ ಮನದಟ್ಟಾಗಿ ಕವಿದಿದ್ದ ಅನಿಶ್ಚಿತೆಯ ದಟ್ಟ ಪೊರೆ ಕರಗಿತು. ಸನ್ನಿವೇಶಕ್ಕೆ ಅನುಗುಣವಾಗಿ ಬದುಕಲು ಕಾಮಾಕ್ಷಿ ಅಂಜಲಿಯ ಮಾನಸಿಕವಾಗಿ ಸನ್ನದ್ಧರಾಗಲು ಸಾಧ್ಯವಾಯಿತು ಕೂಡ. ಮಾರನೆಯ ಬೆಳಗ್ಗೆ ಬಂದಿಳಿದ ಶಿವರಾಣಿಗೆ ಸರೋಜಾದೇವಿಯವರ ಕಡೆಯಿಂದ ಕೆಂಪು ರತ್ನಗಂಬಳಿಯ ಭವ್ಯ ಸ್ವಾಗತ ಕಾದಿತು. ಆ ಬೆಳಗು ಅಪರೂಪಕ್ಕೆ ಆಕೆ ಬೆಳಗ್ಗೆನೆ ಎದ್ದು ಶಿವರಾಣಿ ಬಂದು ಇಡುತ್ತಿದ್ದಂತೆ ಅವಳ ಕಡೆಗೆ ಕಾಫಿ ಹಿಡಿದು ಅವಳನ್ನು ಒಲಿಸಿಕೊಳ್ಳುವ ಪ್ರಯತ್ನ ಆರಂಭಿಸಿ ಬಿಟ್ರು. ಆದಿಯ ಶಾಲೆಗೆ ಬೇಸಿಗೆ ರಜೆ ಬಂದಿದ್ದರಿಂದ ಅವನು ಕೂಸರಾಡಿ ಎದ್ದು ಬರುತ್ತಿದ್ದಂತೆ ಅವನನ್ನೆಳೆದು ತಂದು ಈ ಹೊಸ ಆಂಟಿಯ ಪರಿಚಯವಾಯಿತು. ಮನೆಯಲ್ಲಿದ್ದ ಅಂಜಲಿ, ಯತೀಶ್ ಎಲ್ಲರಿಗೂ ಅವಳ ಗುರುತು ಮಾಡಿಕೊಟ್ಟರೆ ಹೊರತು ಮರೆತು ಸಹ ಕಾಮಾಕ್ಷಿಯಾದಾಗಲಿ ಅವಳ ಮಕ್ಕಳಿದಾಗಲಿ ನೆರಳು ಸೋಕಿಸಲಿಲ್ಲ. ಆದರೆ ಶಿವರಾಣಿ ಕಾಲ ಬಲ್ಲವಳು. ಅವಳಿಗೆ ಅಂಜಲಿಯ ಗಮನ ನನ್ನತ್ತ ತಿರುಗಿಸಿಕೊಳ್ಳುವುದು ಅಷ್ಟೇ ಪ್ರಮುಖವಾಗಿತ್ತು. ಅದಕ್ಕಾಗಿಯೇ ಶಿವರಾಣಿ ತಾನೇ ಸ್ವತಃ ಅಡಿಗೆ ಮನೆ ಪ್ರವೇಶಿಸಿ ಕಾಮಾಕ್ಷಿಯ ಕುಶಲ ವಿಚಾರಿಸಿದಳು. ಅರ್ಧ ಗಂಟೆಯೊಳಗೆ ಅವಳ ಸೂಕ್ಷ್ಮ ಬುದ್ಧಿಗೆ ಮನೆಯ ಒಳ ಹೊರಗು ಗ್ರಹಿಕೆ ಧಕ್ಕೆ ಹೋಯಿತು. ಕಾಮಾಕ್ಷಿ ಕಡೇ ಪಕ್ಷ 1 ವಾರ ತಿಳಿಸಲು ಬೇಕಾದ ವಿಷಯ ಶಿವರಾಣಿ ಒಂದೇ ದಿನದಲ್ಲಿ ಮನನ ಮಾಡಿಕೊಂಡ್ಳು. ಮರುದಿನದಿಂದಲೇ ಸಂಪೂರ್ಣ ಮನೆಯ ನಿಗಾವಹಿಸಲು ಮುಂದಾದಳು ಸಹ. ಸರೋಜಾದೇವಿ ಅವಳ ಕಾರ್ಯವೈಖರಿ ಚುರುಕುತನಕ್ಕೆ ತಲೆದೂಗಿದ್ದು ತನ್ನ ಯಜಮಾನಿಕೆಯ ದರ್ಪಕ್ಕೆ ಇಡೀ ಮನೆ ಒಳಗಾಗಿದ್ದು ಅವರಲ್ಲಿ ಒಂದು ಬಗೆಯ ಸಾರ್ಥಕತೆಯ ಭಾವ ಉಂಟು ಮಾಡಿತು. ಆದರೆ ಅಂಜಲಿಗೆ ಮಾತ್ರ ಇದು ಒಳ್ಳೆಯ ಸೂಚನೆಯಲ್ಲವೆಂದು ತೀವ್ರವಾಗಿ ಅನಿಸತೊಡಗಿತು. ಕಾಮಾಕ್ಷಿ ಮುಂದೆ ಬದಲಾಗಿರುವ ವಿಪತ್ತು ಬಗೆದು ತನ್ನ ಹಾಗೂ ಮಕ್ಕಳ ಬಟ್ಟೆ ಬರಿ ಎಲ್ಲ ಸಿದ್ಧಗೊಳಿಸಿ ಹೋರಣವಾಗಿಟ್ಟುಕೊಂಡಿದ್ದಳು. ದಿನ ಬಳಕೆಗೆ ಬೇಕಾದ ಉಡುಗೆ ತೊಡುಗೆ ಮಾತ್ರ ಜಾಣತನವಾಗಿ ಬಳಸುತ್ತಿದ್ದಳು. ಮಕ್ಕಳು ಸಹ ಅಮ್ಮನ ಪರಿಸ್ಥಿತಿ ಅರಿತಿದ್ದು ಬಡತನಕ್ಕೆ ಬಂಗಾರ ಎಂಬ ಮಾತಿಗೊಪ್ಪುವಂತೆ ನಡೆದುಕೊಳ್ಳುತ್ತಿದ್ದರು. ಕಾಮಾಕ್ಷಿಯ ಪಾಲಿಗೆ ದೈವ ಕೃಪೆ ಎಂಬಂತೆ ಆನಂದ ಬೇಸಿಗೆ ರಜೆ ಮುಗಿದು ಕೂಡಲೇ ಹಾಸ್ಟೆಲ್ಗೆ ಹೋಗುವನಿದ್ದ. ಅಪ್ಪಿಗೆ ಮಾತ್ರ ಶಾಲೆ ಬದಲಾಯಿಸಬೇಕಿತ್ತು.
ವಿಶ್ವೇಶ್ವರಪುರದ ನಿವಾಸಿ ಶಾರದಾ ಆಂಟಿಗೆ ಅಲ್ಲಿ ಎಲ್ಲರೂ ಪರಿಚಯವೇ. ಹೀಗಾಗಿ ಅಪ್ಪಿಯ ಶಾಲಾ ಸೀಟಿಗೂ ತೊಡಕಾಗದೆಂದು ಕಾಮಾಕ್ಷಿಗೆ ಬಲವಾದ ನಂಬಿಕೆ. ಅಪ್ಪಿಯಂತೂ ನೋಡಿದವರ ಕಣ್ಣು ಕುಕ್ಕುವಷ್ಟು ಚೆಲುವೆ. ಅವಳು ಪುಟ್ಟ ಕಾಯದಲ್ಲಿ ಚಿಗುರೊಡೆಯುತ್ತಿದ್ದ ಹೆಣ್ತನ ಕಂಡು ಕಾಮಾಕ್ಷಿಗೆ ಎದೆ ಜಲ್ಲೆನ್ನುವುದು. ಅಪ್ಪಿ ಒಂದು ನಿಧಿಯಿದ್ದಂತೆ, ಅದನ್ನು ಜೋಪಾನವಾಗಿ ಕಾಯಬೇಕೆನ್ನಿಸುವುದು. ಈ ಕಾಲದ ಹೆಣ್ಣು ಮಕ್ಕಳು ಬಹಳ ಬೇಗ ಋತುಮತಿಯಾಗಿರುಬಿಡುತ್ತಾರೆ. ಅವಳು ಅಂತಕಕ್ಕೆ ಇನ್ನೊಂದು ಕಾರಣ. ಇಲ್ಲಿ ಅಂಜಲಿ ವೈದ್ಯಳಾಗಿ ಅನೇಕ ಬಗೆಯ ಆರೋಗ್ಯದ ನೆರವು ಸಲಹೆ ನೀಡುತ್ತಿದ್ದಳು. ಶಾರದಾ ಆಂಟಿ ಮನೆಯಲ್ಲಿ ತುಳಸಿಯೇ ಇದ್ದಾಳಲ್ಲ ಎಂಬ ಸಮಾಧಾನ ಕಾಮಾಕ್ಷಿಗೆ. ಶಿವರಾಣಿಯ ಚಮಕು ಕಾಮಾಕ್ಷಿಗೆ ತಾನು ಹೊರಡುವ ದಿನ ಸನಿಹದಲ್ಲಿರುವ ಸೂಚನೆ ನೀಡಿತು. ಒಂದು ವಾರವೂ ತಾನಿಲ್ಲಿ ನಿಲ್ಲುವುದು ಸೂಕ್ತವಲ್ಲವೆಂದು ಕಾಮಾಕ್ಷಿ ಅಂಜಲಿಯೊಡನೆ ತಾನು ಹೊರಡುವ ಬಗ್ಗೆ ಪ್ರಸ್ತಾಪ ಮಾಡಿದಳು. ಆ ಸಮಯದಲ್ಲಿ ಪುಣ್ಯಕ್ಕೆ ಶಿವರಾಣಿ ಸರೋಜಾದೇವಿ ಶಿವಮಂದಿರಕ್ಕೆ ಹೋಗಿದ್ರು. ಕಾಮಾಕ್ಷಿ ತನ್ನ ನಿರ್ಗಮನಕ್ಕೆ ಅಪ್ಪಣೆ ಬೇಡಿದಳು. ಅಂಜಲಿ ಇದನ್ನು ನಿರೀಕ್ಷಿಸಿಯೇ ಇದ್ದಳು. ಹೇಳಿದಳು, ಆಯಿತು ಕಾಮಾಕ್ಷಿ, ನಾಡಿದ್ದು ಭಾನುವಾರ ಬೆಳಗ್ಗೆ ನಿಮ್ಮನ್ನು ಬಿಟ್ಟು ಬರ್ತೇನೆ, ಆಗಬಹುದಾ? ಕಾಮಾಕ್ಷಿಗೆ ಹತ್ತಿರದ ಬಿಡುಗಡೆಯ ವಾಗ್ವಾದನ ಹರುಷ ತಂದಿತ್ತು. ಅವಳು ನಗುತ್ತಾ ತಲೆಯಾಡಿಸಿದಳು. ಅಂಜಲಿ ಹೊರಡುವ ದಿನ ಕಾಮಾಕ್ಷಿಗೆ ಒಂದು ದೊಡ್ಡ ಬೆಳ್ಳಿ ಹರಿವಾಣದಲ್ಲಿ ರೇಷ್ಮೆಯ ಸೀರೆ, ಕುಪ್ಪುಸ, ಆನಂದನಿಗೆ ಬಟ್ಟೆ, ಅಪ್ಪಿಗೆ ರೇಷ್ಮೆ ಲಂಗ, ಬ್ಲೌಸು, ಒಂದು ಜೊತೆ ಓಲೆ ಜುಮುಕಿ, ಇದರ ಮೇಲೆ ಕಾಮಾಕ್ಷಿ ಇಷ್ಟು ದಿನ ದುಡಿದಿದ್ದರ ವೇತನದ ಮೊತ್ತ 2 ಲಕ್ಷ ರೂಪಾಯಿ ಚೆಕ್, ಹಣ್ಣು ಹಂಪಲು ತಾಂಬೂಲದೊಡನಿಟ್ಟು ಅಕ್ಷರಶಃ ಕಾಮಾಕ್ಷಿಯ ಮಡಿಲು ತುಂಬಿದಳು. ಸರೋಜಾದೇವಿಗಂತೂ ಮೈ ಹುರಿದೋಯಿತು. ಅವಳಿಗ್ಯಾವ ಭಾಗ್ಯ ಇದೆ ಅಂತ ಅರಿಶಿನ ಕುಂಕುಮ ಕೊಟ್ಟಳು ನನ್ನ ಮಗಳು ಎಂದು ಶಿವರಾಣಿಯ ಕಿವಿಯಲ್ಲಿ ತನ್ನ ವಿರೋಧ ಹಂಚಿಕೊಂಡಾಯಿತು. ಅಂಜಲಿಗಂತೂ ಯಾರು ಏನಾದರೂ ಅಂದುಕೊಳ್ಳಲಿ, ಈ ಕಾಮಾಕ್ಷಿ ನಮ್ಮ ಮನೆಗೆ ಎಂದು ಬರುತ್ತಾಳೋ ಅಥವಾ ಬಾರದೆಯೇ ಉಳಿಯುತ್ತಾಳೋ ಹೀಗೆನಿಸಿ ಅವಳು ಧೈರ್ಯವನ್ನೆಲ್ಲವೂ ಒಗ್ಗೂಡಿಸಿಕೊಂಡು ತಾನು ಆಸೆ ಪಟ್ಟ ರೀತಿಯಲ್ಲೇ ಕಾಮಾಕ್ಷಿಗೆ ತನ್ನ ಕೃತಜ್ಞತೆ ಸಮರ್ಪಣೆ ಮಾಡಿದಳು. ಮಕ್ಕಳೆರಡನ್ನೂ ಬಳಿ ಕರೆದು ತಲೆ ಸವರಿ ಅಪ್ಪಿಕೊಂಡಳು. ಅವಳ ಕಣ್ಗಳು ಹನಿಗೂಡಿದವು. ಮಕ್ಕಳು ಅವಳಿಲ್ಲಿಗೆ ಬಂದಾಗ ಎಷ್ಟು ಪುಟ್ಟವರಾಗಿದ್ದು, ಪ್ರೀತಿ ಆಶ್ರಯಕ್ಕಾಗಿ ತನ್ನನ್ನು ಕಣ್ಣು ಪಿಳುಕಿಸಿ ನೋಡಿದ್ದ ನೆನಪಾಗಿ ಅವಳ ಒಳಗೆ ವಿಚಿತ್ರ ವೇದನೆಯನ್ನುಂಟು ಮಾಡಿತು. ಯತೀಶ್ ತನ್ನ ಭಾವುಕತೆ ಹೊರ ಹಾಕದಿದ್ದರೂ ಅವನಿಗೆ ನೋವಾಗಿದ್ದು ನಿಜ. ಕಾಮಾಕ್ಷಿಗೂ ಆ ಕ್ಷಣ ಮನದೊಳಗೆ ತಳಮಳ ಉಂಟಾಯಿತು. ಅದನ್ನು ಮರೆಸುವಂತೆ ಅವಳು ಆ ಬಿಳಿ ಹರಿವಾಣ ಅಂಜಲಿಯ ಕೈಗೆ ವಾಪಸ್ ಮಾಡಿ ನುಡಿದಳು, ನೀವು ನನಗೆ ಮಾಡಿದ್ದು ಬಹಳ ಜಾಸ್ತಿ ಅಮ್ಮ. ಅಂಜಲಿ ಈ ಹರಿವಾಣ ಅದೇ ರೀತಿ ಕಾಮಾಕ್ಷಿಯ ಕೈಗಿಟ್ಟು, ಇದರಲ್ಲಿ ನನ್ನ ಕಡೆಯಿಂದ ನಾಳೆ ಅಳಿಯ ಬಂದರೆ ಕಾಲು ತೊಳೆಯೋಕೆ ಬೇಕಾಗಲ್ಲ. ವರಪೂಜೆಯಲ್ಲಿ ಕಾಮಾಕ್ಷಿಗಂತೂ ಇದು ತುಂಬ ದೊಡ್ಡ ಹೊರೆ ಅನಿಸುತ್ತೆ. ಮನೆಯ ಕಿಟಕಿ, ಬಾಗಿಲು, ಹಿತ್ತಲು, ಬಟ್ಟೆ ಒಗೆಯೋ ಕಲ್ಲು, ದೇವರ ಕೋಣೆ, ಅಡುಗೆ ಮನೆ, ಮಾವಿನ ಮರದ ಅಡಿಯ ಕಲ್ಲು ಬೆಂಚು ಎಲ್ಲವನ್ನು ಕಾಮಾಕ್ಷಿ ಮತ್ತೊಮ್ಮೆ ನೋಡಿ ಅವುಗಳಿಗೆಲ್ಲ ವಿದಾಯ ಹೇಳಿ ಬಂದಳು. ಬರುವೆನೋ ಬಾರನೆ ಎಂಬ ಭಾವ ಸುಳಿದು ಹೋಯಿತು ಅವಳಲ್ಲಿ. ಆ ಮನೆ ಅವಳಿಗೆ ಅಷ್ಟು ಅಚ್ಚುಮೆಚ್ಚಿನದಾಗಿತ್ತು. ಮಕ್ಕಳೊಡನೆ ಕಾಮಾಕ್ಷಿ ಸರೋಜಾದೇವಿಯವರ ಪಾದಕ್ಕೆ ನಮಸ್ಕರಿಸಿದಳು. ಆಕೆ ಮೊಗವೆತ್ತಲು ತಿರುಗಿಸಿಕೊಂಡರು. ಸದ್ಯ ಪೀಡೆ ಬಿಡುಗಡೆಯಾಯಿತು ಎನ್ನುವ ಮಾತನ್ನು ಅವರ ಕಣ್ಣಲ್ಲಿ ಯಾರಾದರೂ ಓದಿಕೊಳ್ಳಬಹುದಿತ್ತು. ಶಿವರಾಣಿಯ ಕೈ ಹಿಡಿದ ಕಾಮಾಕ್ಷಿ, ಅಂಜಲಿ ಅಕ್ಕನ ಮನೆ ನನಗೆ ತವರಿಗಿಂತಲೂ ಹೆಚ್ಚಾಗಿತ್ತು. ಅವರ ವೈದ್ಯ ವೃತ್ತಿಯಲ್ಲಿ ಅವರಿಗೆ ಯಾವುದರ ಕಡೆ ಗಮನ ಕೊಡೋಕ್ಕೂ ಪುರುಸೊತ್ತಿರ್ತಿರಲಿಲ್ಲ. ಆದಿ ನಾನು ಆಡಿಸಿ ಬೆಳೆಸಿದ ಮಗು.
ಹೊಂದಿಕೊಳ್ಳೋಕ್ಕೆ ಸಮಯ ಬೇಕಾಗಬಹುದು. ಶಿವರಾಣಿ, ತಾಳ್ಮೆ, ಪ್ರೀತಿ ಎರಡಿದ್ರೆ ಸಾಕು, ಈ ಮನೆ ದೇವಸ್ಥಾನವಾಗುತ್ತೆ. ಇಷ್ಟು ಮಾತು ಪೂರೈಸುವಲ್ಲಿ ಗದ್ಗದಿತಳಾಗಿಬಿಟ್ಲು ಕಾಮಾಕ್ಷಿ. ಅಷ್ಟು ಚಾಲಾಕಿನ ಹೆಣ್ಣು ಶಿವರಾಣಿಗೂ ಹೃದಯ ಅರ್ಧವಾಗಿ ಕಣ್ಣು ತೇವವಾಗಿ ಹೋಯಿತು. ಅವಳು ಕಾಮಾಕ್ಷಿಯ ಕೈ ಎತ್ತಿ ಹೇಳಿದಳು, ಅಕ್ಕ, ನೀವಿದ್ದ ಮನೆ, ನಿಮ್ಮ ತಟ್ಟೆ ಊಟ ನಾನು ಕಸಿದುಕೊಂಡಂತಹ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ಅದಕ್ಕೆ ಪರಿಹಾರ ಅಂದರೆ ನಾನು ನಿಮ್ಮ ಜಾಗವನ್ನು ತಕ್ಕ ಮಟ್ಟಿಗೆ ತುಂಬಲು ಪ್ರಯತ್ನಿಸಬೇಕು. ಆದರೂ ನೀವೆಲ್ಲಿ ಅಲ್ಪಳು, ನಾನೆಲ್ಲಿ, ನೀವು ನೊಂದುಕೊಂಡು ಹೋದರೆ ನನಗೆ ಒಳ್ಳೆಯದಲ್ಲ. ಎಂದಾದರೂ ನಿಮಗೆ ವಾಪಸ್ ಬರಬೇಕು ಅನಿಸಿದ ದಿನ ಸಂಕೋಚವಿಲ್ಲದೆ ತಿಳಿಸಿ, ನಾನು ಬೇರೆ ದಾರಿ ನೋಡ್ಕೊಳ್ತೀನಿ. ಈ ಹೃದಯ ಸ್ಪರ್ಶಿಸಿ ದೃಶ್ಯಕ್ಕೆ ಮೂಕಸಾಕ್ಷಿ ಆದ ಆದಿಗೂ ಏನೂ ಅರ್ಥವಾಗದಿದ್ದರೂ ಗಲಿಬಿಲಿಯಾಗತೊಡಗಿತು. ಅವನ ಪುಟ್ಟ ಮನ ಲೆಕ್ಕಾಚಾರ ಆರಂಭಿಸಿತು. ಅಲ್ಲ, ಯಾರೋ ಈ ರಾಣಿ ಆಂಟಿ ಇದ್ದಕ್ಕಿದ್ದ ಹಾಗೆ ಎಲ್ಲಿಂದಲೋ ಬಂದರು. ಅಜ್ಜಿ ಬಲವಂತವಾಗಿ ನನ್ನನ್ನು ಬಗ್ಗಿಸ್ತಾ ಇದ್ದಾರೆ. ಅಷ್ಟು ಪ್ರಿಯವಾಗಿದ್ದ ಕಾಮಾಕ್ಷಿ ಆಂಟಿ, ಅಪ್ಪಿ, ಆನಂದ ಎಲ್ಲ ಹೊರಟು ಬಿಟ್ಟಿದ್ದಾರೆ. ಎಲ್ಲರೂ ಕಣ್ಣಲ್ಲೂ ನೀರು, ನನಗೂ ಅಳು ಬರ್ತಿದೆ. ಸಾಮಾನ್ಯವಾಗಿ ಹಠ ಮಾಡುವ ಆದಿ ಇಂದು ಯಾವ ಬಗೆಯ ಪ್ರತಿರೋಧ ವ್ಯಕ್ತಪಡಿಸದ ಕಂಡು ಅಂಜಲಿಗೆ ಆಶ್ಚರ್ಯವಾಯಿತು. ಅವನು ಕಾಮಾಕ್ಷಿಯಿಂದ ದೂರವೇ ನಿಂತಿದ್ದ. ಅಂಜಲಿಗೆ ಆದಿಗಿನ್ನು ಅರ್ಥ ಮಾಡಿಸುವ ಅಗತ್ಯವಿಲ್ಲವೆಂದು ಸ್ಪಷ್ಟವಾಯಿತು. ಅವಳು ಮುಂದೆ ನಡೆದು ಮುಂಬಾಗಿಲು ದಾಟಿ ಪೋರ್ಟಿಕೋದಲ್ಲಿ ನಿಂತಿದ್ದ ಕಾರಿನ ಹಿಂಬಾಗಿಲು ತೆರೆದು ಕಾಮಾಕ್ಷಿ ಮಕ್ಕಳು ಕುಳಿತುಕೊಳ್ಳಲು ಅನುವು ಮಾಡಿಕೊಟ್ಲು. ಯತೀಶ್ ಅಂಜಲಿಯ ಮುಂದೆ ಕುಳಿತರು. ಡಿಕ್ಕಿಯಲ್ಲಿ ಕಾಮಾಕ್ಷಿಯ ಸಂಸಾರದ ಮೂಟೆ ಮುದುರಿ ಕೂತಿತ್ತು. ಅವಳು ಇರಲಿ, ಒಂದು ದಿನ ಉಪಯೋಗಕ್ಕೆ ಬಂದಿತು ಎಂದಿಟ್ಟು ಸಾಮಾನುಗಳಲ್ಲಿ ಭದ್ರವಾಗಿ ಅಡಕವಾಗಿದ್ದವು. ಆದಿಯನ್ನು ಅದೆಷ್ಟೇ ಬಾರಿ ಕರೆದರೂ ಅವನು ಬಾರದೆ ಗೋಡೆಗೊರಗಿ ನಿಂತಿದ್ದ. ಹೊಸ ಪರಿಸ್ಥಿತಿ ಆದಿಗೆ ಅಭ್ಯಾಸವಾಗಲೇಬೇಕು ಎಂಬ ದೂರದೃಷ್ಟಿಯಿಂದ ಅಂಜಲಿ ಯತೀಶನಿಗೆ ಹೊರಡುವ ಸೂಚನೆ ಇಟ್ಟಳು. ತುಂಬಿದ ಮನೆ. ಕಾರು ನಿರ್ಗಮಿಸುತ್ತಿದ್ದಂತೆ ಬಣಬಣಗುಟ್ಟಲಾರಂಭಿಸಿ ಕಳಹೀನವಾಯಿತು. ಕಾಮಾಕ್ಷಿಯ ಚಟಪಟ ಓಡಾಟ, ಸಿರಿಸಿರಿ ನಡೆನುಡಿ, ಅಚ್ಚುಕಟ್ಟುತನ, ಮಕ್ಕಳ ಮುದ್ದು ಮಾತು, ಆಟೋಟ ಎಲ್ಲವೂ ಒಂದೇ ಸಲಕ್ಕೆ ಮಾಯವಾದಂತಾಗಿ ಮನೆ ಖಾಲಿಯಾದಂತೆನಿಸಿತು. ಮನೆಯ ಆಧಾರ ಸ್ತಂಭವೇ ಕಳಚಿಬಿದ್ದಂತಹ ಸ್ಥಿತಿ. ಕಾಮಾಕ್ಷಿಯೇ ಸಕಲವೂ ಆಗಿ ಕಡೆಗೆ ಆ ಮನೆಯ ಹೃದಯ ಭಾಗವೇ ಅವಳಾಗಿ ಹೋಗಿದ್ದವಳು. ಯಾವುದೋ ಕಾಣದ ಕೈ ಆ ಹೃದಯವನ್ನೇ ಅಲ್ಲಿಂದ ಬೇರ್ಪಡಿಸಿತು. ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್, ಲೈಕ್ ಆ್ಯಂಡ್ ಶೇರ್. ಥ್ಯಾಂಕ್ ಯು.